ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇರೋದು ಏನಂದ್ರೆ, ಈ ತಿಂಗಳು ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅದು ವೃದ್ಧಾಪ್ಯ ವೇತನ ಆಗಿರ್ಲಿ, ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಕರಿತೀವಲ್ವಾ ಅದಾಗಿರ್ಲಿ, ಅಥವಾ ವಿಧವಾ ವೇತನ ಆಗಿರ್ಲಿ, ಅಥವಾ ಅಂಗವಿಕಲರ ವೇತನ ಆಗಿರ್ಲಿ, ನಿಮ್ಗೆಲ್ರಿಗೂ ಕೂಡ ಪ್ರತಿ ತಿಂಗಳು 800 ರೂಪಾಯಿ, 1200 ರೂಪಾಯಿ ಈ ರೀತಿಯಾಗಿ ಬರ್ತಾ ಇತ್ತಲ್ವಾ. ಸೊ ಇದಕ್ಕಿದ್ದ ಹಾಗೆ ಈ ತಿಂಗಳು ನಮಗೆ ಸರಿಯಾಗಿ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೂಡ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರಾ. ಅಂಡ್ ಇನ್ ಮುಂದೆ ಕೂಡ ಖಂಡಿತವಾಗ್ಲೂ ಬರೋದಿಲ್ಲ. ಮುಂದಿನ ತಿಂಗಳಂತೂ ನಿಮ್ಗೆ ಖಂಡಿತವಾಗ್ಲೂ ಪಿಂಚಣಿ ಹಣ ಬರೋದೇ ಇಲ್ಲ. ನಾನು ಇವಾಗ ಏನೆಲ್ಲ ದಾಖಲಾತಿಗಳನ್ನ ಹೇಳ್ತೀನಿ, ಆ ಒಂದು ದಾಖಲಾತಿಗಳನ್ನ ನೀವು ನಿಮ್ಮ ಒಂದು ಊರಿನ ವಿಲೇಜ್ ಅಕೌಂಟೆಂಟ್ ಅಂತ ಇರ್ತಾರಲ್ವಾ, ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ನೀವು ಆ ಒಂದು ದಾಖಲಾತಿಗಳನ್ನ ಸಲ್ಲಿಸಬೇಕಾಗುತ್ತೆ. ಹಾಗಾದ್ರೆ ಯಾಕೆ ಪಿಂಚಣಿ ಹಣ ರದ್ದು ಮಾಡ್ತಾ ಇದ್ದಾರೆ, ಏನು ಕಾರಣವನ್ನ ಸರ್ಕಾರ ಕೊಡ್ತಾ ಇದೆ ಅಂತ ನೀವು ಕೇಳೋದಾದ್ರೆ, ಸೊ ಇದಕ್ಕೆ 3 ಹೊಸದಾಗಿ ರೂಲ್ಸ್ ಅನ್ನ ತಂದಿದ್ದಾರೆ. ಆಕ್ಚುಲಿ ಜನಗಳೇ ಮೋಸ ಮಾಡ್ತಾ ಇರೋದ್ರಿಂದ ಸರ್ಕಾರ ಈ ರೀತಿಯಾದ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಏನು ಬಿಡುಗಡೆ ಆಗ್ತಿದೆ, ಅದರಲ್ಲೂ ಕೂಡ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು. ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ, ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಸೊ ಮೊದಲನೇದಾಗಿ ನಿಮ್ಮ ಒಂದು ಮನೆಯಲ್ಲಿ ಯಾರೆಲ್ಲ ಅಜಿತಾತ ಆಗಿರ್ಬೋದು ಅಥವಾ ನಿಮ್ಮ ಒಂದು ಅಪ್ಪ ಅಮ್ಮ ಆಗಿರ್ಬೋದು, ಸೊ ಪಿಂಚಣಿ ಹಣವನ್ನ ತಗೊಂತಾ ಇರ್ತಾರಲ್ವಾ, 60 ವರ್ಷ ಮೇಲ್ಪಟ್ಟವ್ರಿಗೆ, ಅಂದ್ರೆ ಈಗ ಏಜ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಪ್ರತಿ ತಿಂಗಳು ಕೂಡ 800 ರೂಪಾಯಿ ಹಣವನ್ನ ಕೊಡ್ತಾ ಇತ್ತು. ಹಾಗೆ 65 ವರ್ಷ ಮೇಲ್ಪಟ್ಟವ್ರಿಗೆ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ 1200 ರೂಪಾಯಿ ಹಣವನ್ನ ಪ್ರತಿ ತಿಂಗಳು ಕೂಡ ಅವ್ರಿಗೆ ಖರ್ಚಿಗೆ ಅಂತ ಹೇಳಿ ಕೊಡ್ತಾ ಇದ್ದಂಥದ್ದು. ಬಟ್ ಇಲ್ಲಿ ಬಹಳಷ್ಟು ಲಕ್ಷಾಂತರ ಜನಗಳು ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ 60 ವರ್ಷ ಕಂಪ್ಲೀಟೇ ಆಗಿರೋದಿಲ್ಲ, ಆದ್ರೂ ಕೂಡ 60 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ಅಂಡ್ ಇಲ್ಲಿ ಜನಗಳದ್ದು ತಪ್ಪು ಅಂತ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಏನು ಗ್ರಾಮಾಡಳಿತ ಅಧಿಕಾರಿಗಳು ಇರ್ತಾರಲ್ಲ, ಸೊ ಅವ್ರದ್ದು ಮೊದಲನೇದಾಗಿ ತಪ್ಪು. 60 ವರ್ಷ ಅವ್ರಿಗೆ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ದುಡ್ಡೇ ಬರೋದಿಲ್ಲ ಅಂತ ಹೇಳಿ ಸರ್ಕಾರ ರೂಲ್ಸ್ ಮಾಡಿದ್ರು ಕೂಡ ಇವರು ಆಧಾರ್ ಕಾರ್ಡ್ ಅನ್ನ ಫೇಕ್ ಆಗಿ ಮಾಡ್ಸ್ಕೊಂಡ್ ಬಂದಿರ್ತಾರೆ ಅಂತ ಅನ್ಕೊಂಡಿರಿ. ಅಂದ್ರೆ ಡೇಟ್ ಆಫ್ ಬರ್ತ್ ನ ಅದೆಲ್ಲದ್ರ ಬಗ್ಗೆ ಪರಿಶೀಲನೆಯನ್ನ ಸರ್ಕಾರದ ಅಧಿಕಾರಿಗಳು ಮಾಡಬೇಕು. ಜನಗಳಂತೂ ದುಡ್ಡಿನ ಆಸೆಗೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಈಗ ಎಷ್ಟೋ ಒಂದು ಊರುಗಳಲ್ಲಿ ಯಾವ್ದೋ ಒಂದು ಬ್ರೋಕರ್ ಬರ್ತಾರೆ, 2000 ಕೊಡಮ್ಮ, ನಾನೊಂದ್ 1000 ಇಟ್ಕೋತೀನಿ, ಇನ್ನೊಂದ್ 1000 ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೊಟ್ರೆ ನಿಮ್ಗೂ ಕೂಡ 60 ವರ್ಷ ತುಂಬಿಲ್ಲ ಅಂದ್ರೂ ಕೂಡ 60 ವರ್ಷ ತುಂಬಿದೆ ಅಂತ ಹೇಳಿ ಮಾಡಿಸ್ಬೋದು, ನಾವು ದುಡ್ಡು ಬರೋ ರೀತಿ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ, ಸೊ ಯಾರು ತಾನೇ ಮಾಡಿಸ್ಕೊಳ್ದಿರ ಸುಮ್ಮನೆ ಇರ್ತಾರೆ ಹೇಳಿ, ಎಲ್ಲರೂ ಕೂಡ ಮಾಡಿಸ್ಕೋತಾರೆ. ಒಂದ್ಸರಿ ಬ್ರೋಕರ್ಗೆ 2000 ಕೊಟ್ರೆ ನಮಗೆ ಪ್ರತಿ ತಿಂಗಳು ಕೂಡ 1200 ರೂಪಾಯಿ ಹಣ ಬರುತ್ತಲ್ವಾ ಅಂತ ಅನ್ಕೊಂಡು ಈ ರೀತಿಯಾಗಿ ಲಕ್ಷಾಂತರ ಜನಗಳು ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಅಂತವರೆಲ್ಲರೂ ಕೂಡ ಕಂಡು ಹಿಡಿದು ಅವ್ರದ್ದು ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಪ್ರತಿ ಮನೆ ಬಾಗಿಲಿಗೆ ಒಂದು ನೋಟಿಸ್ ಅನ್ನ ಕಳಿಸ್ಕೊಡ್ತಾ ಇದ್ದಾರೆ. ಓಕೆನಾ? ಸೊ ನಿಮ್ಗೂ ಕೂಡ ಖಂಡಿತವಾಗ್ಲೂ ನೋಟಿಸು ಬಂದೇ ಬರುತ್ತೆ. 60 ವರ್ಷ ಕಂಪ್ಲೀಟ್ ಆಗಿರೋರ್ಗೂ ಬರುತ್ತೆ, 60 ವರ್ಷ ಆಗದೇನೆ ಇಷ್ಟು ದಿನ ಸುಳ್ಳು ಹೇಳಿ ಪಿಂಚಣಿ ಹಣವನ್ನ ತಗೋತಾ ಇರ್ತಾರಲ್ಲ, ಸೊ ಅಂತವರ ಒಂದು ಮನೆಗಳಿಗೂ ಕೂಡ ನೋಟಿಸ್ ಗಳನ್ನ ಸರ್ಕಾರದ ಕಡೆಯಿಂದ ಕಳಿಸ್ತಾರೆ. ಓಕೆನಾ? ಆ ನೋಟಿಸ್ ಬಂದಾದ್ಮೇಲೆ ನೀವು 3 ದಿನಗಳ ಒಳಗಡೆನೆ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೋ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಪಿಂಚಣಿ ರದ್ದಾಗುತ್ತೆ. ಓಕೆನಾ? ಸೊ ಹಾಗಿದ್ರೆ ಏನೆಲ್ಲ ದಾಖಲಾತಿಗಳನ್ನ ನಾವು ಕೊಡಬೇಕಾಗುತ್ತೆ ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ ನಿಮ್ಮ ಒಂದು TC ಕೊಡಬೇಕಾಗುತ್ತೆ. ನೀವೇನಾದ್ರೂ ಓದಿಲ್ಲ, ನಿಮ್ಮ ಹತ್ರ ಶಾಲಾ ದಾಖಲಾತಿ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ವೈದ್ಯರ ಪ್ರಮಾಣ ಪತ್ರ, ಅಂದ್ರೆ ನಿಮ್ಮ ವಯಸ್ಸಿನ ಬಗ್ಗೆ ವೈದ್ಯರ ಪ್ರಮಾಣ ಪತ್ರವನ್ನ ನೀವು ತಗೊಂಡೋಗಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ರೇಷನ್ ಕಾರ್ಡ್ ಅಂತೂ ಕಂಪಲ್ಸರಿ ನೀವು ರೇಷನ್ ಕಾರ್ಡ್ ನ ಕೊಡ್ಲೇಬೇಕು. ಆಧಾರ್ ಕಾರ್ಡು ಹಾಗೇನೆ ಆದಾಯ ಪ್ರಮಾಣ ಪತ್ರ, ಅಂದ್ರೆ ನಿಮ್ಮ ಇನ್ಕಮ್ ಕೂಡ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಈ ಎಲ್ಲಾ ದಾಖಲೆಗಳನ್ನ ಅವರು ಕೇಳಿದ್ದಾರೆ. ಸೊ ಎಲ್ಲಾ ದಾಖಲಾತಿಗಳನ್ನ ನೀವು ಸಂಧ್ಯಾ ಸುರಕ್ಷಾ ವೇತನಕ್ಕೆ ಹಾಗೇನೆ ವೃದ್ಧಾಪ್ಯ ವೇತನ ತಗೋತಾರಲ್ವಾ, ಅವ್ರುಗಳು ತಗೊಂಡೋಗಿ ಈ ಒಂದು ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ವೈದ್ಯಕೀಯ ಅಂಗವಿಕಲ ಪ್ರಮಾಣ ಪತ್ರ ಅಂತ ಕೂಡ ಕೇಳಿದ್ದಾರೆ. ಸೊ ಇದು ನಿಮ್ಗಲ್ಲ, ಅಂಗವಿಕಲರ ವೇತನ ತಗೋತಾರಲ್ವಾ ಅವರು ಕೂಡ ಸಾಕಷ್ಟು ಮೋಸ ಮಾಡಿರ್ತಾರೆ ಸರ್ಕಾರಕ್ಕೆ. ಅಂದ್ರೆ ಅಂಗವಿಕಲರೇ ಇರೋದಿಲ್ಲ, ಕೈಯನ್ನ ಸೊಟ್ಟ ಇಟ್ಕೊಳ್ಳೋದು, ಕಣ್ಣನ್ನ ಒಂದ್ ರೀತಿಯಾಗಿ ಮಾಡಿ ತೋರಿಸೋದು, ಈ ರೀತಿಯಾಗೂ ಕೂಡ ಮಾಡ್ಬಿಟ್ಟು ಅಂಗವಿಕಲರ ವೇತನವನ್ನ ಪಡ್ಕೋತಾ ಇರ್ತಾರೆ ಸುಳ್ಳು ಹೇಳ್ಬಿಟ್ಟು. ಸೊ ಹಂಗಾಗಿ ಅವ್ರಿಗೂ ಕೂಡ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು ಅಂತ ಕೂಡ ತಿಳಿಸಿದ್ದಾರೆ. ಸೊ ಇದಿಷ್ಟು ದಾಖಲಾತಿಗಳನ್ನ ನೀವು ನಿಮ್ಮ ಊರಿನ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ವಾ, ಅಲ್ಲಿ ಹೋಗಿ ನೀವು ಈ ದಾಖಲಾತಿಗಳನ್ನೆಲ್ಲ ಸಬ್ಮಿಟ್ ಮಾಡಲೇಬೇಕು. ಹಾಗಾದ್ರೆ ಒಂದು ವೇಳೆ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ, ನನಗೆ 60 ವರ್ಷ ತುಂಬಿದೆ, ನನ್ನ ಏಜ್ ಕರೆಕ್ಟ್ ಆಗೇ ಇದೆ, ನಾನು ಅದನ್ನೆಲ್ಲ ಕರೆಕ್ಟ್ ಆಗಿ ಇದ್ರೂ ಕೂಡ ನಾನು ಯಾಕೆ ದಾಖಲಾತಿಗಳನ್ನ ತಗೊಂಡೋಗಿ ಕೊಡಬೇಕು, ನನಗೆ 60 ವರ್ಷ ಆಗಿದೆಯಲ್ಲ, ನಾನು ಅವಾಗ ಕರೆಕ್ಟ್ ಆಗಿ ಮಾಡಿಸ್ಕೊಂಡಿದ್ದೆ ಅಂತ ಅನ್ಕೊಂಡು ನೀವೇನಾದ್ರೂ ಮತ್ತೆ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮ್ಮದು ಕೂಡ ಪಿಂಚಣಿ ಹಣವನ್ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆನಾ? ಸೊ ಕೆಲವೊಂದಿಷ್ಟು ಜನ ನಮಗೆ 57 ವರ್ಷ ಆಗಿತ್ತು, ನಾವು 60 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಪಿಂಚಣಿ ಹಣ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಸುಳ್ಳು ಹೇಳಿ ಈ ರೀತಿ ಮಾಡಿಸ್ಕೊಂಡಿದ್ವಿ ಅಂತ ಅನ್ನೋರು ಯಾರಾದ್ರೂ ಇದ್ರೆ, ಸೊ ನೀವು ಯಾರು ದಯವಿಟ್ಟು ಕೊಡೋದಕ್ಕೆ ಹೋಗ್ಬೇಡಿ. ಮತ್ತೆ ದಾಖಲಾತಿಗಳನ್ನ ಯಾಕೆ ಅಂತ ಹೇಳಿದ್ರೆ ಅವಾಗ ಸಿಗಾಕೋತೀರಾ.
ಆಗ ಏನ್ ಮಾಡ್ತಾರೆ ಅಂದ್ರೆ ಇಷ್ಟು ವರ್ಷ ನೀವು ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣವನ್ನ ತಗೊಂಡಿರ್ತೀರಲ್ಲ, ಅದಕ್ಕೆ ಬಡ್ಡಿ ಸಮೇತ ಹಣವನ್ನ ವಸೂಲಿ ಮಾಡಬೇಕು ಆ ಜನಗಳ ಹತ್ರ, ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು. ಒಂದ್ ವೇಳೆ ನೀವು ಕೊಡ್ಲಿಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ಅವರು ಕಲೆಕ್ಟ್ ಮಾಡೇ ಮಾಡ್ತಾರೆ. ಹಾಗಾಗಿ ತಪ್ಪು ಮಾಡಿರೋರು ಖಂಡಿತವಾಗ್ಲೂ ನೀವು ಹೋಗೋದಕ್ಕೆ ಹೋಗಬೇಡಿ. ಸೊ ಅಥವಾ ನನಗೆ 60 ವರ್ಷ ಕಂಪ್ಲೀಟ್ ಆಗಿತ್ತಪ್ಪ, ಹಾಗಾಗಿ ನಾನು ಹಣವನ್ನ ಪಡ್ಕೊಳ್ತಾ ಇದ್ದೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಂತ ಅನ್ನೋರು ಯಾರಾದ್ರೂ ಇದ್ರೆ, ಹಾಗಾಗಿ ಈಗ ನಿಮಗೆ ಪಿಂಚಣಿ ಹಣವನ್ನ ಹೋಲ್ಡ್ ಮಾಡಿದರೆ ನೀವು ಹೋಗಿ ದಾಖಲಾತಿಗಳನ್ನ ಸಬ್ಮಿಟ್ ಮಾಡೋದು ಒಳ್ಳೇದೆ. ಮುಂದಿನ ತಿಂಗಳು ಕೂಡ ಯಾರಿಗೂ ಹಣ ಬರೋದಿಲ್ಲ. ಇದೆಲ್ಲಾ ದಾಖಲಾತಿಗಳನ್ನ ಯಾರು ಕ್ಲಿಯರ್ ಆಗಿ ಕೊಟ್ಬಿಟ್ಟು ಬರ್ತಾರೋ, ಎಲ್ಲ ಏನ್ ಕ್ಲಿಯರ್ ಆಗುತ್ತೋ, ಯಾರಿಗೆಲ್ಲ 60 ವರ್ಷ ಕಂಪ್ಲೀಟ್ ಆಗಿರುತ್ತೆ ನೋಡಿ, ಅಂತವರ ಪಟ್ಟಿಯನ್ನ ಮಾಡ್ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ನಿಮಗೆ ಸರಿಯಾಗಿ ಪಿಂಚಣಿ ಹಣವನ್ನ ಸರ್ಕಾರ ಕೊಡ್ತಾ ಹೋಗುತ್ತೆ. ಯಾರೆಲ್ಲ ಮೋಸ ಮಾಡಿ ಕೂಡ ಪ್ರತಿ ತಿಂಗಳು ಹಣವನ್ನ ತಗೋತಾ ಇದ್ರೋ ಅಂತವ್ರಿಗೆಲ್ಲ ಈ ತಿಂಗಳಿಂದಾನೇ ಹಣ ಬರೋದು ಎಂಡ್ ಆಗುತ್ತೆ. ಈಗ ಆಲ್ರೆಡಿ ನೀವು ಎಷ್ಟು ಹಣವನ್ನ ಪಡ್ಕೊಂಡಿದ್ದೀರೋ ಅಷ್ಟು ಹಣವನ್ನ ನೀವು ಬಡ್ಡಿ ಸಮೇತ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳೋದಾದ್ರೆ, ಏನದು ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಬಗ್ಗೆ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ, ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಇತ್ತೀಚೆಗೆ ಹಾಕಿದ್ರಿ ನೋಡಿ, ಕಳೆದ 3 ತಿಂಗಳಿಂದ 5 ತಿಂಗಳಿಂದ ಅಥವಾ 6 ತಿಂಗಳ ಹಿಂದೆ, ಅಂದ್ರೆ ಮನೇಲಿ ಇವಾಗ ಹಿರಿಯರು ತೀರ್ಕೊಂಡಿರ್ತಾರೆ ಅಂದ್ರೆ ಅವರು ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಗೋತಾ ಇರ್ತಾರೆ. ಅವರು ತೀರ್ಕೊಂಡಿದ್ದಾದ್ಮೇಲೆ ಮತ್ತೆ ಇನ್ನೊಬ್ರು ಯಾರು ಮಹಿಳೆ ಎಲಿಜಿಬಲ್ ಇರ್ತಾರೆ ಅವರು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕೊಂಡಿರ್ತಾರೆ. ಸೊ ಅಂತವ್ರೆಲ್ಲರೂ ಕೇಳ್ತಾ ಇದ್ರಿ ನಮಗೆ ಯಾವಾಗ ಹಣ ಬರುತ್ತೆ, ನಾವು 3 ತಿಂಗಳಾಯ್ತು ಅಪ್ಲಿಕೇಶನ್ ಹಾಕಿ 6 ತಿಂಗಳಾಯ್ತು ಅಂತ ಹೇಳ್ಬಿಟ್ಟು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅಂತವ್ರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಏನು ರಿಲೀಸ್ ಆಗಿದೆಯೋ, ಸೊ ನಿಮ್ಗೆ ಇದೇ ಮೊದಲನೇ ಕಂತಿನ ಹಣ ಆಗಿರುತ್ತೆ. ಓಕೆನಾ? ಹಾಗಾದ್ರೆ ನಾವು ಅಪ್ಲಿಕೇಶನ್ ಹಾಕಿ 6-7 ತಿಂಗಳಾಗಿತ್ತಲ್ವಾ, ಇದು ಮೊದಲನೇ ಕಂತಿನ ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ಕಂತಿನ ಹಣ ಅಂತ ಹೇಳಿ ತಿಳ್ಕೊಳ್ಳೋದು? ಹಾಗಾದ್ರೆ ನಾವು ಮುಂಚೆನೆ ಅಪ್ಲಿಕೇಶನ್ ಹಾಕಿದ್ವಲ್ಲ, ಎಲ್ಲಾ ಹಣ ಪೆಂಡಿಂಗ್ ಹಣವನ್ನ ನಮಗೆ ಖಂಡಿತವಾಗ್ಲೂ ಒಟ್ಟಿಗೆ ಕೊಡ್ತಾರಾ ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಆ ರೀತಿಯಾಗಿ ಆಗೋದಿಲ್ಲ. ಮೊದಲನೇದಾಗಿ ನಿಮ್ಗೆ ಏನ್ ಇವಾಗ ಮೊದಲನೇ ಕಂತು ಅಂತ ಹೇಳಿ ಬಂದಿದೆಯೋ ಇದೇ ಫಸ್ಟ್ ಕಂತು ನಿಮ್ಗೆ ಆಗುತ್ತೆ. ನೀವು 6 ತಿಂಗಳು ಹಿಂದೆ ಆದ್ರೂ ಅರ್ಜಿ ಹಾಕಿರಿ ಅಥವಾ 3 ತಿಂಗಳು ಹಿಂದೆ ಆದ್ರೂ ಅರ್ಜಿ ಹಾಕಿರಿ, ಅದ್ಯಾವುದು ಹಣ ಕೂಡ ನಿಮ್ಗೆ ಬರೋದಿಲ್ಲ. ಇದೇ ನಿಮ್ಗೆ ಫಸ್ಟ್ ಕಂತು ಆಗಿರುತ್ತೆ. ಹಾಗಾಗಿ ಇನ್ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಟ್ಕೊಂಡು ಅರ್ಜಿ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಹಾಕಿ. ಒಂದು 3 ತಿಂಗಳು 4 ತಿಂಗಳು ಹಣ ಬರೋದು ಲೇಟ್ ಆಗ್ಬೋದು, ಬಟ್ ನಿಮ್ಗಳಿಗೂ ಕೂಡ ಹೊಸದಾಗಿ ಹಾಕೋರ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ರೆ ಇದು ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಲಾಸ್ಟ್ ಡೇಟ್ ಅನ್ನೋದೇ ಇಲ್ಲ. ಓಕೆನಾ? ಅಂಡ್ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರೋರ್ಗಂತೂ ತುಂಬಾನೇ ಖುಷಿಯಾಗಿರುತ್ತೆ. ಈಗ ಆಲ್ರೆಡಿ 28ನೇ ಕಂತಿನವರೆಗೂ ಹಣವನ್ನ ನೀವು ಆಲ್ರೆಡಿ ಪಡ್ಕೊಂಡಿದ್ದೀರಾ. ಹಾಗೇನೇ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಬಂದಿದ್ರೆ ಅಥವಾ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಊರಿನ ಹೆಸರನ್ನ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹೋಪ್ ಎಲ್ಲರೂ ಕೂಡ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯಾದ ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.